ನಮಸ್ಕಾರ. ತೆಂಗು ಬೆಳೆ ರೈತರಿಗೆ ಒಂದು ಸಲಹೆ ಏನಂದರೆ, ಇದು ಹೈಬ್ರಿಡ್ DJ ಹೈಬ್ರಿಡ್ ಅಂತ. ಇದು ಆಗಲೇ 5 ವರ್ಷ ಆಯಿತು. ಹೈಬ್ರಿಡ್ DJ ತಳಿಗೆ ಇದು 5 ವರ್ಷ ಆಗಿದೆ. ಇನ್ನೊಂದು ತಿಂಗಳು ಬಂದರೆ 5 ವರ್ಷ ಕಂಪ್ಲೀಟ್ ಆಗುತ್ತೆ. DJ ಹೈಬ್ರಿಡ್ ಒಂದೇ ಒಂದು ಕಾಯಿ ಇಲ್ಲ ನೋಡಿ, ಯಾವ ಮರದಲ್ಲಿ ಕಾಯಿ ಇಲ್ಲ. ಮೇಂಟೆನ್ಸ್ ಮಾಡಿ ಗೊಬ್ಬರ ಹಾಕಿ ಸಾಕಾಗಿ ಹೋಗಿದೆ. ಯಾವ ಮರದಲ್ಲಿ ಹಳು ನಿಲ್ತಾ ಇಲ್ಲ. ದಯವಿಟ್ಟು ಈ DJ ಹೈಬ್ರಿಡ್ ತಳಿನ ಯಾರೂ ಹಾಕಬೇಡಿ. ಇದಕ್ಕೆಲ್ಲ ರೋಗ ಜಾಸ್ತಿ. ಸುಳಿ ಕೊಳೆಯೋ ರೋಗ ಬಂದು ವರ್ಷಕ್ಕೆ ನಿಮಗೆ 1 ಎಕರೆದಲ್ಲಿಲ್ಲ 4-5 ಮರ ಹೋಯ್ತವೆ. ಅತಿ ಹೆಚ್ಚು ರೋಗ ಇರೋದು ಇದಕ್ಕೆ. ದಯವಿಟ್ಟು ಈ DJ ತಳಿನ ಹಾಕಬೇಡಿ ರೈತರು. ನಾಟಿ ಹಾಕಿ, ನಾಟಿಗೆ ರೋಗ ಇರಲ್ಲ. ಈಗ 5 ವರ್ಷ ಬಂದಿದೆ. 5 ವರ್ಷದಲ್ಲಿ ನೋಡಿ, ಇನ್ನು ಮರ ಬೆಳೆದಿದೆ. ಮರ ಚೆನ್ನಾಗಿ ಬೆಳೆಯುತ್ತೆ. 5 ವರ್ಷ ಆಯಿತು, ಇದಕ್ಕೆ ಒಂದೇ ಒಂದು ಕಾಯಿ ಇಲ್ಲ. ಇನ್ನೇನಕ್ಕೆ DJ ಹೈಬ್ರಿಡ್ ಹಾಕಬೇಕು? ನಾವು ಹೈಬ್ರಿಡ್ ತಳಿಲಿ ಹೋಗಬಾರ್ದು. ನೋಡಿ, ಒಂದೇ ಒಂದು ಕಾಯಿ ಇಲ್ಲ. ರೈತರಿಗೆ ಮೋಸ ಮಾಡ್ತಿದ್ದಾರೆ DJದವರು. ದಯವಿಟ್ಟು ಅವರೆಲ್ಲ ಹೇಳ್ತಾರೆ 200 ಸಸಿ 250 ಅಬೋ ಕಾಯಿ ಬರುತ್ತಂತ. 250 ಮೇಲೆ 300 ಬರುತ್ತೆ, 500 ಗಂಟೆ ಬರುತ್ತೆ ನೀವು ಚೆನ್ನಾಗಿ ಮೇಂಟೆನ್ಸ್ ಮಾಡಿದ್ರೆ ಅಂತ. ಯಾವ 500 ಇಲ್ಲ, 5 ಕಾಯಿನೂ ಬರ್ತಾಯಿಲ್ಲ. ನಾನು DJ ಹಾಕಿದೆ, ಬೇರೆ ಯಾವುದೋ ನಾಟಿ ಸಸಿ ಹಾಕಿದ್ರೆ ಚೆನ್ನಾಗಿರೋದು, ರೋಗ ಕಮ್ಮಿ. ಆಮೇಲೆ ಇನ್ನೊಂದು ಸಮಸ್ಯೆ, ಇದಕ್ಕೆ ಬೇರು ಕಮ್ಮಿ. ಗಾಳಿ ಬಂದರೆ ಮರ ಬಿದ್ದೋಗುತ್ತೆ, ಖಂಡಿತ ಬಿದ್ದೋಗುತ್ತೆ ಮರ ಗಾಳಿ ಬಂದರೆ. ನಾನು 250 ಸಸಿ ಹಾಕಿದ್ದೀನಿ. ನಮ್ಮದು ಇಂಡಿ ತಾಲೂಕು, ಇನ್ನು ಇವಾಗ ಚಡ್ಚನ್ ತಾಲೂಕು, ಹೊಸ ತಾಲೂಕಲ್ಲಿ ಚಡ್ಚನ್ ತಾಲೂಕು ಬರುತ್ತೆ. ನೋಡಿ, ಈ ಒಂದು ಮರಕ್ಕೆ ಒಂದು 4 ಕಾಯಿ ಆಗಿದೆ. ಅದು ನೀರಿಲ್ಲ, ಚೆನ್ನಾಗಿಲ್ಲ ಇದು. ರೈತರು ಹೈಬ್ರಿಡಲ್ಲಿ ಟೋಟಲಿ ಹೋಗಬೇಡಿ. ಹೈಬ್ರಿಡ್ ಹಾಕಬೇಕು ಅಂದ್ಕೊಂಡ್ರೆ ಕಾಸರಗೋಡಲ್ಲಿ ಕೇಂದ್ರೀಯ ತೆಂಗು ಸಂಶೋಧನಾ ಸಂಸ್ಥೆ ಇದೆ. ಅಲ್ಲಿ ವಿಸಿಟ್ ಮಾಡಿ, ಅಲ್ಲಿ ನಿಮಗೆಲ್ಲ ಜಾಸ್ತಿ ಸಸಿ ಸಿಗಲ್ಲ. ಹೈಬ್ರಿಡಲ್ಲಿ 5, 6, 10 ಗಂಟೆ ಕೊಡ್ಬೋದು. ಇದೆ ನೋಡಿ, ನೋಡಿ ಇಷ್ಟ ಆಗಿದೆ. ಒಂದೇ ಒಂದು ಕಾಯಿ ಕಾಣ್ತದೆ ಮಾತ್ರ, ಒಂದು ಕಾಯಿ. ಹೇಳಿದ್ರೆ ಹೀಗೆ
5 ವರ್ಷ ಇದು ಒಂದು ಕಾಯಿ ನೋಡಿ ದಪ್ಪ ಆಗಿದೆ, ಅದು ಏನೂ ಕೇಳಿಲ್ಲ. ಯಾವ ಮರಕ್ಕೂ ಕಾಯಿಲ್ಲ.